ಸ್ಯಾಂಡಲ್ವುಡ್ನಲ್ಲಿ ರಾಜನಂತಿದ್ದಂಥ ಚಕ್ರವರ್ತಿಗೆ ಇಂಥ ಗತಿನ ಅಂತ ಹೇಳಿ ಅನ್ನಿಸುತ್ತೆ. ಯಾಕಂತ ಹೇಳಿದ್ರೆ ಅಂಥ ಸಿಚುವೇಶನ್ನಲ್ಲಿ ದರ್ಶನ್ ಇದ್ದಾರೆ. ದಿನಕ್ಕೆ 3-4 ಬಟ್ಟೆ ಚೇಂಜ್ ಮಾಡ್ತಾ ಇದ್ದ ದರ್ಶನ್. ಇದೀಗ ದರ್ಶನ್ಗೆ ಚೇಂಜ್ ಮಾಡಲಿಕ್ಕೆ ಬಟ್ಟೆ ಇಲ್ಲ. ಎಲ್ಲ ದುಬಾರಿ ಬಟ್ಟೆಗಳನ್ನೇ ಹಿಂಗೆ ಚಿಟಿಕೆ ಹೊಡೆಯೋದ್ರಲ್ಲೇ ಬದಲಾಯಿಸ್ತಾ ಇದ್ದ ಕಾಟೇರ. ಈಗ 3 ದಿನವಾದರೂ ಕೂಡ ಒಂದೇ ಬಟ್ಟೆಯಲ್ಲಿದ್ದಾನೆ ದಾಸ. ಬಳ್ಳಾರಿ ಜೈಲಿಗೆ ಹೋದ ನಂತರದಲ್ಲಿ ಉಟ್ಟ ಬಟ್ಟೆಯಲ್ಲಿ ಪರಪ್ಪನ ಅಗ್ರಹಾರದಿಂದ ಶಿಫ್ಟ್ ಮಾಡಿದ್ರಲ್ಲ, ಆ ಉಟ್ಟ ಬಟ್ಟೆಯಲ್ಲಿ ಈಗೂ ಕೂಡ ನಾವು ದರ್ಶನ ನೋಡ್ತಾ ಇದ್ದೀವಿ. ಇವತ್ತೂ ಕೂಡ ನೋಡ್ತಾ ಇದ್ವಿ. ಬಳ್ಳಾರಿ ಜೈಲಿಗೆ ಹೋಗಿದ್ದ ವೇಳೆ ಹಾಕಿದ್ದ ಡ್ರೆಸ್ ಏನಿತ್ತು ಅದೇ ಡ್ರೆಸ್ ಇದೆ. 3 ದಿನ ಆದರೂ ಕೂಡ ಬಟ್ಟೆ ಬದಲಾವಣೆ ಆಗಿಲ್ಲ. ಅದೇ ಬಟ್ಟೆಯಲ್ಲಿ ಮಲಗಿ ಅದೇ ಬಟ್ಟೆಯಲ್ಲಿ ಈಗ ಜೀವನ ಕಳೀತಾ ಇದ್ದಾರೆ. ಇವತ್ತು ಅವರ ಪತ್ನಿ ಹೋಗಿ ಕೆಲ ಬಟ್ಟೆಗಳನ್ನು ಕೊಟ್ಟಿದ್ದಾರೆ. ನೋಡಿ ವೈಭವ ಹೇಗಿತ್ತು ದರ್ಶನ್ದು. ರಾಜ್ಯದಲ್ಲಿ ಬಹು ಬೇಡಿಕೆಯ ನಟ ಅಂತ ಹೇಳಿದ್ರೆ ದರ್ಶನ್ಗಿರುವಂಥ ಫ್ಯಾನ್ ಫಾಲೋಯಿಂಗ್ ಇದೆಯಲ್ಲ, ರಾಜ್ಯದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಹೊಂದಿರುವಂಥ ನಟ. ಒಂದು ಇತಿಹಾಸ ಇತ್ತು, ತೂಗುದೀಪ್ ಶ್ರೀನಿವಾಸ್ ಅವರ ಮಗ ಅಂತ ಹೇಳಿ ಒಂದು ಪರಂಪರೆ. ಆದರೆ ದರ್ಶನ್ ಹೇಗೆ ಬೆಳೆದ ಅಂದರೆ ಫುಟ್ಪಾತಿಂದ, ಚಿತ್ರಾನ್ನದಿಂದ, ಹಾಲಿನ ಪ್ಯಾಕೆಟ್ಗಳನ್ನು ಮಾರೋದ್ರಿಂದ ಈಗ ಒಬ್ಬ ಸ್ಟಾರ್ ನಟನಾಗಿ ಕೋಟಿ ಬೆಲೆ ಬಾಳುವಂಥ ಕಾರುಗಳನ್ನು ತೆಗೆದುಕೊಂಡು ಐಷಾರಾಮಿ ಜೀವನವನ್ನು ನಡೆಸುವ ಮಟ್ಟಕ್ಕೆ ದರ್ಶನ್ ಬೆಳೆದು ನಿಂತಿದ್ದ. ಆದರೆ ದರ್ಶನ್ ಬೆಳೆದಾಗ ಕೈಗೊಂದಾಳು ಕಾಲಿಗೊಂದಾಳು ಬಳಸೋಕೆ ದುಬಾರಿ ಕಾರುಗಳು, ಐಷಾರಾಮಿ ಬಂಗ್ಲೆಗಳು, ಬ್ರಾಂಡೆಡ್ ಟಿ ಶರ್ಟ್ಗಳು ಬೇಕಾದಂಗೆಲ್ಲ ತೆಗೆದುಕೊಳ್ಳುವಂಥ ಅವಕಾಶ ಇತ್ತು. ಈಗ ಉಟ್ಟ ಬಟ್ಟೆಯಲ್ಲಿ 3 ದಿನ ಕಾಲ ಕಳೆಯುವಂಥ ಸ್ಥಿತಿ ಇದೆ. ತಾನು ಧರಿಸಿರುವಂಥ ಬಟ್ಟೆ, ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ ಆಗುವಾಗಿರುವಂಥ ಬಟ್ಟೆ ಏನಿತ್ತು ಅದೇ ಮೈ ಮೇಲೆ ಅದೇ ಬಟ್ಟೆ ಇದೆ. ಕಾಲಚಕ್ರ ಹೆಂಗೆ ತಿರುಗತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಏನಿದ್ರೆ ಏನು ಪ್ರಯೋಜನ? ಈಗ ದುಬಾರಿ ಕಾರಿದೆ, ಓಡಾಡೋಕ್ಕೆ ಮಾಲೀಕ ಇಲ್ಲ. ಐಷಾರಾಮಿ ಬಂಗಲೆ ಇದೆ, ವಾಸ ಮಾಡೋಕೆ ಆ ಮನೆಯ ಸದಸ್ಯ ಇಲ್ಲ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಬಟ್ಟೆ ಇದೆ, ಹಾಕಿಕೊಳ್ಳಬೇಕಾದ ವ್ಯಕ್ತಿ ಜೈಲಲ್ಲಿದ್ದಾನೆ. ಚಿನ್ನ, ಆಭರಣ, ಆಸ್ತಿ, ಅಂತಸ್ತು, ನೇಮು, ಫೇಮು ಎಲ್ಲವೂ ಇದೆ. ಅದನ್ನು ಅನುಭವಿಸುವಂಥ ಯೋಗ ಇಲ್ಲ. ತನ್ನ ಕೈಯಾರೆ ತಾನೇ ಹಾಳು ಮಾಡಿಕೊಂಡು ಈಗ ಜೈಲಲ್ಲಿ ಕೊಳೆಯುವ ಸ್ಥಿತಿ ನಿರ್ಮಾಣ ಆಗಿದೆ. ಬಟ್ಟೆ ನೋಡಿ, ಉಟ್ಟ ಬಟ್ಟೆಯಲ್ಲಿ ಒಬ್ಬ ಸ್ಟಾರ್ ನಟ 3 ದಿನ ಇರಬೇಕು ಅಂತ ಹೇಳಿದ್ರೆ ಹುಡುಗಾಟ ಇಲ್ಲ. ಬಟ್ ಸನ್ನಿವೇಶಗಳು ತನ್ನ ಮೇಲೆ ತಾನೇ ಎಳೆದುಕೊಂಡ ಚಪ್ಪಡಿ ಕಲ್ಲಿದೆಯಲ್ಲ, ಈ ಹಂತಕ್ಕೆ ತಂದು ನಿಲ್ಲಿಸಿದೆ ದರ್ಶನ್ನ ಇವತ್ತು ನೋಡಿದ್ರೆ ನಿಜಕ್ಕೂ ಕೂಡ ಈ ದರ್ಶನ್ನ ನೋಡಿ. ಒಂದಿನ ಹೇಳಿದ್ರು, ಈ ಕಾರ್ ಇದೆಯಲ್ಲ ಲ್ಯಾಂಬೋರ್ಗಿನಿ ಕಾರು, ಈ ಕಾರ್ ಯಾರ ಹತ್ರ ಇದೆಯಾ ಗೊತ್ತಾ? ಇದು ಡಾಕ್ಟರ್ ರಾಜ್ಕುಮಾರ್ ಮಗ ಪುನೀತ್ ರಾಜ್ಕುಮಾರ್ ಹತ್ರ ಇದೆ, ಬಿಟ್ರೆ ನನ್ನ ಹತ್ರ ಮಾತ್ರ ಇರೋದು. ಆ ಕೊಚ್ಕೊಳ್ಳೋದಿತ್ತಲ್ಲ, ಜಂಬ ಕೊಚ್ಕೊಳ್ಳೋದಿತ್ತಲ್ಲ, ಆಯ್ತು. ಈಗ ಲ್ಯಾಂಬೋರ್ಗಿನಿ ಕಾರು, ಅದೇ ಲ್ಯಾಂಬೋರ್ಗಿನಿ ಕಾರು ಈಗ ಅನಾಥವಾಗಿ ಬಿದ್ದಿದೆ. ಹೀಗಾಗಿ ಆ ಮಾತುಗಳೆಲ್ಲವೂ ಕೂಡ ಈ ಸನ್ನಿವೇಶದಲ್ಲಿ ಉಟ್ಟ ಬಟ್ಟೆಯಲ್ಲಿ 3 ದಿನ ನೋಡಿದಾಗ ಅವೆಲ್ಲವೂ ಕೂಡ ಪ್ರತಿಯೊಬ್ಬರಿಗೆ ನೆನಪಾಗುತ್ತೆ. ನಾನೊಬ್ಬನಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ನೆನಪಾಗುತ್ತೆ. ದರ್ಶನ್ ಆಡಿದ ಮಾತುಗಳು ಹೇಗಿತ್ತು, ಯಾವ ಅರ್ಥದಲ್ಲಿತ್ತು, ಯಾರನ್ನು ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಿದ್ರು, ಯಾರಿಗೆ ಸರಿಸಮನಾದ ಹೋಲಿಕೆಯನ್ನು ಅವರ ಮಾತುಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ರು, ಸರಿಸಮನಾದಂಥ ರೀತಿಯಲ್ಲಿ ಒಂದು ಕಾಂಪಿಟೇಷನ್. ಹೆಲ್ದಿ ಕಾಂಪಿಟೇಷನ್ ಇಸ್ ವೆರಿ ಗುಡ್. ಬಟ್ ಈ ರೀತಿಯ ಕಾಂಪಿಟೇಷನ್ ಇದೆಯಲ್ಲ, ಇದರಲ್ಲಿ ಯಾರು ಕಾಂಪಿಟೇಷನ್ ಮಾಡೋಕ್ಕಾಗುತ್ತಾ? ದರ್ಶನ್ನೇ ಸಾಟಿ ಈ ವಿಷಯದಲ್ಲಿ. ದರ್ಶನ್ನೇ ಸಾಟಿ. ಸೊ ಅಂಥ ನಿಜ ದರ್ಶನ ಇವತ್ತು ನೋಡ್ತಾ ಇದ್ದೀವಿ. ಉಟ್ಟ ಬಟ್ಟೆಯಲ್ಲಿ ಅವತ್ತು ಹಾಕಿದ್ದಂಥ ಆ ಪೂಮಾ ಟಿ ಶರ್ಟ್ ಇದೆಯಲ್ಲ, ಯಾಕೋ ಇವತ್ತು ಕನ್ನಡಕ ಒಂದಿಲ್ಲ, ಕನ್ನಡಕವನ್ನು ತೆಗೆಸಿಟ್ಟಿದ್ದಾರೆ. ರಾಪ್ ಪಟ್ಟಿ ಒಂದು ಕಟ್ಕೊಂಡಿದ್ರು ಕೈಗೆ, ಅದು ಮೋಸ್ಟ್ಲಿ ಕಾಣಿಸ್ತಾ ಇಲ್ಲ. ವಾಟರ್ ಬಾಟ್ಲ್ ಇಲ್ಲ. ಅವತ್ತಿಗೆ ಇವತ್ತಿಗೆ ವ್ಯತ್ಯಾಸ ಅಂದರೆ
ಕನ್ನಡಕ ಇಲ್ಲ, ಬಿಟ್ರೆ ರ್ಯಾಪ್ ಇದಿಲ್ಲ, ಅದೇ ಜೀನ್ಸು ಅದೇ ಟಿ ಶರ್ಟ್ ಮಾತ್ರ ಮುಂದುವರೆದಿದೆ.